ಪ್ರಗತಿಪರ ಚಿಂತಕರು ಅನ್ನಿಸ್ಕೊಂಡು ಕನ್ನಡ ಚಿತ್ರರಂಗದಿಂದ ಹೆಸರು ಮಾಡಿ ಕನ್ನಡ ಚಿತ್ರರಂಗದಲ್ಲೇ ಬೆಳೆದು ಕನ್ನಡ ಚಿತ್ರರಂಗದ ಮೇರು ನಟನ ಆರಾಧ್ಯ ದೈವನ ನಾವು ಅವ್ರನ್ನ ಸೂರ್ಯ ಚಂದ್ರಗೆ ಹೋಲಿಸ್ಕೋತೀವಿ. ಪವಾಡ ಪುರುಷರು ಥರ ನಮಗೆಲ್ಲ ದೇವರವರು. ಯಾಕಂದರೆ ಅಭಿಮಾನಿಗಳನ್ನೇ ದೇವರು ಅಂತ ಕರೆದಂಥ ಪದ್ಮಭೂಷಣ ಡಾಕ್ಟರ್ ರಾಜ್ಕುಮಾರ್ ಅವರ ಶಾಂತಿವನವನ್ನು ಸರ್ಕಾರ ಹೆಂಗೆ ಕೊಡ್ತು 2 ಎಕರೆ ಅಂತಕ್ಕಂಥದ್ದನ್ನ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಹಾಕೋದ್ರ ಮುಖಾಂತರ ಒಂದು ರೀತಿ ಗೊಂದಲ ಮಾಡಿದ್ರು. ಅಣ್ಣವ್ರ ಕುಟುಂಬ ಕೇಳಿಲ್ಲ, ಅಣ್ಣವ್ರ ಅಭಿಮಾನಿಗಳು ಕೇಳಲಿಲ್ಲ. ಸರ್ಕಾರದ ಆದ್ಯ ಕರ್ತವ್ಯ ಅಂಥೇಳಿ ಅವತ್ತಿನ ದಿವಸ ಕುಮಾರಸ್ವಾಮಿ ಅವರು 16 ಕೋಟಿಗಳು ಘೋಷಣೆ ಮಾಡೋದ್ರ ಮುಖಾಂತರ ಮತ್ತು ಅವರ ಅಂತ್ಯಕ್ರಿಯೆಯನ್ನು ಆ ಜಾಗದಲ್ಲಿ ಮಾಡಿರೋದ್ರಿಂದ ಸರ್ಕಾರವೇ ಅದೊಂದು ಶಾಂತಿವನವನ್ನಾಗಿ ಅವರ ಒಂದು ರೀತಿ ಆಧ್ಯಾತ್ಮಿಕ ಚಿಂತನೆಯ ಜಾಗ ಅಂತ ಹೇಳ್ಬೋದು. ಅದನ್ನು ಇವರು 20 ವರ್ಷ ಆದಮೇಲೆ ಜ್ಞಾನೋದಯಾಗಿ ಚೇತನ್ ಅವರು ಮಾತಾಡಿರ್ತಕ್ಕಂಥವ್ರು ಎಷ್ಟರ ಬಗ್ಗೆ ಅವ್ರನ್ನ ನಾವು ಪ್ರಗತಿಪರ ಚಿಂತಕರು ಅನ್ನಬೇಕು. ಇದು ಅಣ್ಣವ್ರ ಕುಟುಂಬಕ್ಕೆ ಅಣ್ಣವ್ರಿಗೆ ಮಾಡಿದಂಥ ಅವಮಾನ ಅಲ್ಲ, ಸಮಸ್ತ ಕನ್ನಡಿಗರಿಗೆ ಮಾಡಿದಂಥ ಅವಮಾನ. ಈ ಕೂಡಲೇ ಅವ್ರಿಗೆ ಕ್ಷಮಾಪಣೆಯನ್ನು ಕೇಳಬೇಕು ಅಂತ ಒತ್ತಾಯವನ್ನು ಹಾಕಿದ್ವಿ. ಮತ್ತು ಆ ಜಾಗ ಇವತ್ತೇನು ಶಾಂತಿವನ ಪುನಶ್ಚೇತನ ಅದು ಇಷ್ಟು ಮಟ್ಟಿಗೆ ಆಗಬೇಕಾದ್ರೆ ಅಭಿಮಾನಿಗಳ ಕೊಡುಗೆ ಏನಿದೆ ಗೊತ್ತಾ? 5-6 ದಿವಸ ಅನ್ನ ನೀರು ಬಿಟ್ಟು ಉಪವಾಸ ಮಾಡಿದ್ದೀವಿ. ಆ ಉಪವಾಸಕ್ಕೆ ಅಂದಿನ ಸರ್ಕಾರ ಕುಮಾರಸ್ವಾಮಿ ಸರ್ಕಾರ ಬಗ್ಗಿ ಕೂಡಲೇ 16 ಕೋಟಿಗಳನ್ನ ಘೋಷಣೆ ಮಾಡ್ತು. ಆಗ ಪಾರ್ವತಮ್ಮ ಅವರು, ಶಿವರಾಜ್ ಕುಮಾರ್, ಪುನೀತ್ ರಾಜ್ಕುಮಾರ್ ಎಲ್ಲರೂ ಬಂದು ನಮಗೆಲ್ಲ ಹಾಲು ಕುಡಿಸಿ ಇದನ್ನೆಲ್ಲ ತಿಳ್ಕೊಂಡಲೇ ಇಂಥ ಅವಿವೇಕತನದ ಕೆಲಸ ಅಂತೀವಿ. ಈ ಅವಿವೇಕದ ಕೆಲಸ ಮಾಡಿದ್ದಕ್ಕೆ ಕನ್ನಡಿಗರು ಸರಿಯಾದ ಪಾಠವನ್ನು ಕಲಿಸ್ತಿದ್ರು. ಅವರು ಭಾಳ ಬುದ್ಧಿವಂತರಿದ್ದಾರೆ ಅನಿಸುತ್ತೆ. ಕೂಡಲೇ ಕ್ಷಮಾಪಣೆಯನ್ನು ಕೇಳಿದ್ದಾರೆ, ವಿಷಾದ ವ್ಯಕ್ತಪಡಿಸ್ತೀನಿ ಎಂದಿದ್ದಾರೆ. ಅದಕ್ಕೋಸ್ಕರ ನಾವು ಅವರ ಮೇಲೆ ಏನು ಹೋರಾಟದ ಪ್ರಕ್ರಿಯೆಗಳಿತ್ತು ಇಲ್ಲಿಗೆ ಕೊನೆಗೊಳಿಸ್ತೀವಿ ಅಂತಕ್ಕಂಥದ್ದನ್ನ ನಾವು ಹೇಳೋಕ್ಕೆ ಇಚ್ಛೆ ಪಡ್ತೀವಿ.